बात कर लो फर्स्ट तुम्हें बात करो उसके बाद मैं लास्ट बात करता हूँ ಏನು ಮೊನ್ನೆ ದಿನ ಕೆಲವರು ತಮ್ಮ ವೈಯಕ್ತಿಕವಾದಂಥ ವಿಚಾರಗಳನ್ನು ರಾಜಕೀಯವಾಗಿ ಇನ್ನೂ ಅವರಿಗೆ ಹಾಲಿನ ಹಲ್ಲು ಹೋಗಿ ನಿಜವಾದಂಥ ಹಲ್ಲು ಮೂಡಿಲ್ಲ, ಇನ್ನು ನೆತ್ತಿ ಮೇಲಿನ ತುಪ್ಪಳ ಹಾರಿಲ್ಲ ಅಂಥವರು ಕುಂಬಳಕಾಯಿ ಕಳ್ಳ ಅಂದರೆ ತಾವೇ ಹೇರು ಮುಟ್ಟಿ ನೋಡ್ಕೊಂಡಿಲ್ಲ. ಗಂಗಾವತಿಯ ಇತಿಹಾಸ ರಾಜಕೀಯವಾಗಿ ನೋಡಬೇಕಾದ್ರೆ ಎಚ್ ಜಿ ರಾಮನವರು ರಾಜಕೀಯ ಬರೋಕ್ಕಿಂತ ಮುಂಚೆ ಈ ಭಾಗದಲ್ಲಿ ಆಗಿನ ರಾಜಕಾರಣಿಗಳು ಅನೇಕ ಜನ ಈ ಭಾಗದಿಂದ ಶಾಸಕರಾಗಿ ಸಂಸದರಾಗಿ ಆ ಕಾಲಘಟ್ಟದಲ್ಲಿ ಕೆಲಸ ಮಾಡಿದ್ದಾರೆ. ಎಚ್ ಜಿ ರಾಮನವರು ಆಕಸ್ಮಿಕವಾಗಿ ರಾಜಕೀಯಕ್ಕೆ ಬಂದರು. ಮೊನ್ನೆ ಎಚ್ ಆರ್ ಶ್ರೀರಾಮ್ರವರು ಆ ಸಂದರ್ಭದಲ್ಲಿ ಆಗಿನ ರಾಜಕೀಯ ಸಂದರ್ಭದಲ್ಲಿ ಎಲ್ಲ ಸಮಾಜಿಗೆ ತೆಗೆದುಕೊಂಡು ಹೋಗಬೇಕು, ದೀನ ದಲಿತರಿಗೆ ಎಲ್ಲರಿಗೆ ಸಹಕಾರ ಮಾಡಬೇಕು ಅಂತ ಹೇಳಿ ಮಾನ್ಯ ಎಚ್ ಆರ್ ಶ್ರೀರಾಮ್ರವರು ರಾಜಕೀಯಕ್ಕೆ ಬಂದರು. ಅವರು ಶಾಸಕರಾದರು. ಇಲ್ಲಿ ಅನೇಕ ಜನ ಇಲ್ಲಿ ಇದ್ದರೆ ಆ ಚುನಾವಣೆ ಯಾರೂ ನೋಡಿಲ್ಲ, ಬಹುಶಃ ನನಗೊಬ್ಬನಿಗೆ ಬಿಟ್ಟರೆ. ನಾನು ಆ ಸಂದರ್ಭದಿಂದ ಶ್ರೀರಾಮ್ರವರು ಏನು ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು ಶಾಸಕ ಸ್ಥಾನಕ್ಕೆ, ಅವರು ಕಾಂಗ್ರೆಸ್ ಪಕ್ಷದಿಂದ ಸಂಸ್ಥಾ ಕಾಂಗ್ರೆಸ್ನಿಂದ ಬಂದವರು. ಸುಮಾರು 1-1.5 ತಿಂಗಳ ಚುನಾವಣೆ ಆಗ್ತದೆ. ಆ ಸಂದರ್ಭದಲ್ಲಿ ಆ ಕಾಲಘಟ್ಟದಲ್ಲಿ ನಾವು ಇನ್ನು ವಿದ್ಯಾರ್ಥಿ ಜೀವನದಿಂದಲೇ ನಾವು ಆ ಚುನಾವಣೆಯಲ್ಲಿ ಭಾಗವಹಿಸಿದ್ವಿ. ಕಾಲಕ್ರಮೇಣವಾಗಿ ಮಾನ್ಯ ಎಚ್ ಆರ್ ಶ್ರೀರಾಮ್ರವರು ಶಾಸಕರಾಗಿ ಈ ಭಾಗದ ಒಳಿತಿಗಾಗಿ ಕೆಲಸ ಮಾಡುವ ಸಂದರ್ಭದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಇಲ್ಲಿ ಎಜುಕೇಷನ್ ವಿದ್ಯಾಸಂಸ್ಥೆಗಳು ಒಂದೇ, ಕೊಟ್ಟರೇಶ್ವರ ವಿದ್ಯಾಸಂಸ್ಥೆ ಒಂದೇ. ಇನ್ನೂ ವಿದ್ಯಾಸಂಸ್ಥೆಗಳು ಬೆಳಿಬೇಕು ಅಂತ ಹೇಳಿ ಮಾನ್ಯ ಶ್ರೀರಾಮ್ರವರು ಗಂಗಾವತಿ ಎಜುಕೇಷನ್ ಸೊಸೈಟಿ ಅಂತ ಪ್ರಾರಂಭ ಮಾಡಿ ಅದಕ್ಕೆ ಡಿಗ್ರಿ ಕಾಲೇಜಿನ ಪರ್ಮಿಷನನ್ನು ತೆಗೆದುಕೊಂಡು ಬರುವಾಗ ದಾರಿ ಮಧ್ಯದಲ್ಲಿ ಹೃದಯಘಾತ ಆಗಿ ಅವರು ಸ್ವರ್ಗವಾಸಿ ಆದರು. ಆ ಸಂದರ್ಭದಲ್ಲಿ ಮತ್ತೆ ಪುನಃ ಈ ಮಧ್ಯಂತರ ಚುನಾವಣೆ ಆಯಿತು, ಬೈ ಎಲೆಕ್ಷನ್. ಆ ಸಂದರ್ಭದಲ್ಲಿ ಅವರ ಅಣ್ಣನ ಮಗನಾದಂಥ ಶ್ರೀ ಎಚ್ ಜಿ ರಾಮನವ್ರನ್ನ ಎಲ್ಲ ಸಮಾಜದವರು ಸೇರಿ ಅವರಿಗೆ ಆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟರು. ಅವರು ಆ ಮಧ್ಯಂತರ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಿದರು. ಅವರ ವಿರೋಧವಾಗಿ ಮಾನ್ಯ ರಂಗದೇವರಾಯರು ಮೊದಲನೇ ಬಾರಿಗೆ ಚುನಾವಣೆಯನ್ನು ಎದುರಿಸಿದರು ಜನತಾ ಪಕ್ಷದಿಂದ. ಅವರು ಪ್ರಭಾವಗೊಂಡು ರಾಮುಲು ಅವರು ಇಲ್ಲಿ ರಾಜಕೀಯವನ್ನು ಪ್ರಯೋಗ ಮಾಡಿ ಶಾಸಕರಾಗಿ ಸುಮಾರು 2.5 ವರ್ಷ ಕಾಲ ಇತ್ತು, ಅದನ್ನು ಪೂರೈಸಿದರು. ಆ ಸಂದರ್ಭದಲ್ಲಿ ಶ್ರೀಮತಿ ಇಂದಿರಾ ಗಾಂಧೀಜಿಯವರು ಈ ದೇಶದ ಪ್ರಧಾನಿ, ಅವರು ತಮ್ಮ ಪ್ರವಾಸದ ಸಂದರ್ಭದಲ್ಲಿ ಗಂಗಾವತಿಗೂ ಬಂದರು. ರಾಮುಲು ಸಾಹೇಬರ ಮನೆಯಲ್ಲೇ ಅವರು ವಾಸವಾಗಿದ್ದರು. ಆ ಸಂದರ್ಭದಲ್ಲಿ ಇಲ್ಲಿ ಎಲ್ಲ ಸಮಾಜದ
ಹಿರಿಯರು ಮುಂದಿನ ಚುನಾವಣೆಯಲ್ಲಿ ಲೋಕಸಭೆಗೆ ಯಜ್ಜಿರಾಮ್ರವ್ರನ್ನ ನೀವು ಟಿಕೆಟ್ ಕೊಡಬೇಕು, ಅವರಿಗೆ ನಿಲ್ಲಿಸಬೇಕು ಅಂತ ಹೇಳಿ ನಿರ್ಣಯ ಮಾಡುವ ಪ್ರಯುಕ್ತ ಅವರು ಸಂಸದರಾಗಿ ಸುಮಾರು ವರ್ಷ ಕಾಲ ನಮ್ಮನ್ನು ಸಂಸದರಾಗಿ ಆಳ್ವಿಕೆ ಮಾಡಿದರು. ಆ ಸಂದರ್ಭಕ್ಕೆ ತಕ್ಕಂತೆ ಅವರು ರಾಜಕೀಯವನ್ನು ಪ್ರವೇಶ ಮಾಡಿ ಸಂಸದರಾಗಿ ಅನೇಕ ಕೆಲಸಗಳನ್ನು ಮಾಡಬಹುದಾಗಿತ್ತು. ಆದರೆ ಆ ಕೆಲಸಗಳು ಗಂಗಾವತಿ ಭಾಗಕ್ಕೆ, ಕೊಪ್ಪಳ ಕ್ಷೇತ್ರಕ್ಕೆ ಬರಲಿಲ್ಲ ಅನ್ನೋದು ವ್ಯಥೆ ನಮಗಿದೆ. ಆ ಸಂದರ್ಭದಲ್ಲಿ ಇಷ್ಟು ಕ್ಲಿಷ್ಟವಾದಂಥ ರಾಜಕಾರಣ ಇರಲಿಲ್ಲ. ಇವರು ನಮ್ಮ ಹಿರಿಯರು ಮಂತ್ರಿಗಳಾದಂಥ ಜಾಫರ್ ಶರೀಫ್ ಅವರ ಸ್ನೇಹ ಬಳಗದಲ್ಲಿ ಇತ್ತು ಯಜ್ಜಿರವರು. ಅವಾಗ ಜಾಫರ್ ಶರೀಫ್ ಸಾಹಬರ ಮಾತು ಕೇಂದ್ರ ಸರ್ಕಾರದಲ್ಲಿ ತುಂಬಾ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಗಂಗಾವತಿ ಒಳಗೊಂಡು ಅನೇಕ ಭಾಗಗಳಿಗೆ ಕೊಪ್ಪಳ ಕ್ಷೇತ್ರಕ್ಕೆ ಅವಾಗ ರೈಲ್ವೆ ಮಾರ್ಗವನ್ನು ತರಬಹುದಾಗಿತ್ತು. ಅದಕ್ಕೆ ಇಕ್ಬಾಲ್ ಅನ್ಸಾರಿ ಬರಬೇಕಾಗಿತ್ತಲ್ಲ. ಆ ಕೆಲಸಗಳನ್ನು ತುಂಬಾ ವರ್ಷದ ಹಿಂದೆ ಮಾಡಬಹುದಾಗಿತ್ತು, ಮಾಡಲಿಲ್ಲ. ಈ ವ್ಯಥೆ ನಮಗಿದೆ. ನಮ್ಮ ಸಮಾಜ 199.01 ಯಜ್ಜಿರಾಮ್ರವರಿಗೆ ಸಪೋರ್ಟ್ ಮಾಡಿದಂಥ ಉದಾಹರಣೆಗಳು ಇದಾವೆ. ಸಮಾಜಕ್ಕಾಗಿ ಸಮಾಜದ ಏನೋ ಹುಡುಗರು ಮಾತಾಡಿದ್ದಾರೆ, ನಾನು ಸರಿಯಾಗಿ ಕೇಳಿಲ್ಲ, ಹೇಳಿದ್ದು ಇದು ಮಾಡಿದ್ದೀನಿ, ಅವ್ರಿಗೆ ಗೊತ್ತಿಲ್ಲ. ಸಮಾಜಕ್ಕಾಗಿ ಲಗ್ನಕ್ಕೆ ಹೋಗಲಿ, ಜಾತ್ರೆಗೆ ಹೋಗೋದಾಗಲಿ, ಗುರುಸಿಗೆ ಹೋಗೋದಾಗಲಿ, ಇದು ರಾಜಕೀಯದೇನಿತ್ತಲ್ಲ ವ್ಯಕ್ತಿ ರಾಜಕಾರಣಿ, ಇದು ಜನರಿಗೆ ಮಾಡುವಂಥ ಅಭಿವೃದ್ಧಿ ಕೆಲಸದಲ್ಲಿ ಬರೋದಿಲ್ಲ. ನಮ್ಮ ಪ್ರೀತಿ ವಿಶ್ವಾಸಕ್ಕೆ ಬರ್ಬೋದು. ರಾಜಕೀಯವಾಗಿ ಅವರಿಗೆ ಚುನಾವಣೆಯಲ್ಲಿ ಗೆಲ್ಲಿಸಿ ಸರ್ಕಾರದಿಂದ ಬರುವಂಥ ಅನುದಾನವನ್ನು ತಗೊಂಡ್ಬಂದು ಅಭಿವೃದ್ಧಿ ಮಾಡಿ ಅಂತ ಓಟ್ ಹಾಕೋದು. ನಮ್ಮ ಮನೆಗೆ ಲಗ್ನಕ್ಕೆ ಬಂದು ಊಟ ಮಾಡಿ ಅಂತಲ್ಲ ಓಟ್ ಹಾಕಿದ್ದು, ಅರ್ಥ ಮಾಡ್ಕೋಬೇಕು. ಆ ಕಾಲದಿಂದ ಅಭಿವೃದ್ಧಿ ಆಗಿದ್ರೆ ಇವತ್ತು ಗಂಗಾವತಿಯ ನಕಾಶೆ ಬದಲಾವಣೆ ಆಗ್ತಿತ್ತು, ಆಗಲಿಲ್ಲ. ಈ ವ್ಯಥೆ ನಮಗಿದೆ. ನಾವು ಸಹ ಸುಮಾರು ಸಲ ಅನೇಕ ಅರ್ಜಿಗಳನ್ನು ಅವ್ರಿಗೆ ಕೊಟ್ಟಿದ್ವಿ. ನಿಮ್ಮ ಹತ್ರ ರೆಕಾರ್ಡ್ ಇದ್ರೆ ತಗ್ ನೋಡಿ. ನಮ್ಮ ಹತ್ರ ಅಂತರ ಕಾಗಪತ್ರ ಎಲ್ಲಿ ಎಲ್ಲಿ ಹೋಗ್ಬಿಟ್ಟ ಇದ್ರೆ ಅದು ಉದಾಹರಣೆಗಾಗಿ ತೋರಿಸ್ತಿದ್ದೆ. ನಿಮ್ಮ ಆಫೀಸ್ನಲ್ಲಿ ಏನಾರ ಇದ್ರೆ ತೆಗೆದು ನೋಡಿ, ಮೆಲ್ಕ್ ಹಾಕ್ರಿ. ಎಷ್ಟು ಸಲ ಸಮಾಜದ ಬಗ್ಗೆ, ಸಮಾಜದ ಅಭಿವೃದ್ಧಿ ಬಗ್ಗೆ, ಸಮಾಜದ ಕೆಲಸದ ಬಗ್ಗೆ ನಾವು ನಿಮಗೆ ಅರ್ಜಿಗಳನ್ನು ಕೊಟ್ಟಿದ್ವಿ ಅಂತೇಳಿ. ಆದರೆ ಆ ಕೆಲಸಗಳನ್ನು ಆಗಲಿಲ್ಲ. ಯಜ್ಜಿರಾಮ್ರು ಸಾಹೇಬರಿಗೆ ಒಂದ್ಸಲ ಕಾಂಗ್ರೆಸ್ನಿಂದ ಟಿಕೆಟ್ ಸಿಗಲಿಲ್ಲ, ಅನ್ವರ್ಯವ್ರಿಗೆ ಸಿಕ್ತು. ಅನ್ವರ್ಯವರು ಕೊಪ್ಪಳ ಲೋಕಸಭಾ ಕ್ಷೇತ್ರದ ಲೋಕಸಭೆಗೆ ಸ್ಪರ್ಧೆ ಮಾಡಿದ್ರು. ನೀವು ಕಾಂಗ್ರೆಸ್ನಲ್ಲಿ ಇದ್ದೀರಿ. ಜನತಾ ಪಾರ್ಟಿಯಿಂದ, ಜನತಾ ಪಕ್ಷದಿಂದ ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಇಲ್ಲಿ ಲೋಕಸಭೆಗೆ ಚುನಾವಣೆ ಮಾಡಿದ್ರು ಜನತಾ ಪಕ್ಷದಿಂದ. ನಾನು ಜನತಾ ಪಕ್ಷದಲ್ಲೇ ಇದ್ದೆ. ಸಿದ್ದರಾಮಯ್ಯ ಅವರಿಗೆ ಇಲ್ಲಿ ತರಬೇಕಾದ್ರೆ ನಾನು ಒಬ್ಬ ಅದರಲ್ಲಿ ಅವರ ಅಭಿಮಾನಿಯಾಗಿ ಅವರಿಗೆ ಇಲ್ಲಿ ನಿಲ್ಲಿಸಬೇಕು, ಯಜ್ಜಿರಾಮ್ನವ್ರಿಗೆ ಇಲ್ಲಿ ಇದು ಆಗಬೇಕಾದ್ರೆ ಅವ್ರು ಬರಬೇಕು ಅಂತ ಹೇಳಿ ತಗೊಂಬಂದು ಆ ಕಾಲದಲ್ಲಿ ಅನ್ವಾರಿ ಅವ್ರು ನಿಂತಾಗ ಏನಾಯಿತು? ನೀವು ಕಾಂಗ್ರೆಸ್ನಲ್ಲಿ ಇದ್ರಲ್ಲಪ್ಪ, ಕಾಂಗ್ರೆಸ್ಸಿಗೆ ಬೆನ್ನು ಕೊಡ್ಕೊಂತೀರಲ್ಲ, ಕಾಂಗ್ರೆಸ್ಸಿಗೆ ಯಾಕೆ ಮಾಡಲಿಲ್ಲ? ಅವಾಗ ಕಾಂಗ್ರೆಸ್ಸಿಗೆ ಮಾಡಲಿಲ್ಲ. ರಂಗೇರಾಲು ಅದು ಆದ ನಂತರ ಕನಗೇರಿಗೆ ಚುನಾವಣೆ ನಿಂತರು,
ಇದು ರಂಗದೇವರಾಯರು ಗೆದ್ರು. ನಂತರ ಗಂಗಾವತಿಗೆ ಬಂದು ನಿಂತರು. ಗಂಗಾವತಿಗೆ ರಂಗದೇವರಾಯರು ಬಂದು ವಿಧಾನಸಭೆಗೆ ಸ್ಪರ್ಶಿಸಿದಾಗ ಹುಲಿ ವೇಷ ಹಾಕ್ಸಿದ್ರಿ ನೀವು ಕಾಂಗ್ರೆಸ್ನವರಿಗೆ. ಕಾಂಗ್ರೆಸ್ನಲ್ಲಿ ಇದ್ದಂತ ಎಲ್ಲ ಕಾರ್ಯಕರ್ತರಿಗೆ ಮತ್ತು ಲೀಡರ್ಗೆ ಏನ್ ಮಾಡಿದ್ರಿ? ಹುಲಿ ವೇಷ ಹಾಕಿ ಮಾನ್ಯ ಶ್ರೀ ಮುರಳಿಯವರಿಗೆ ಏನಂತಲ್ಲ HS ಮುರಳೀಧರ್ ಅವರಿಗೆ ನೀವು ಸಪೋರ್ಟ್ ಮಾಡಿದ್ರಿ. ಅವಾಗ ನಿಮ್ಮ ಕಾಂಗ್ರೆಸ್ಸಿನ ನೀತಿಯಲ್ಲಿ ಹೋಯಿತು. ಹೇಳಬೇಕಾದ್ರೆ ಕಾಂಗ್ರೆಸ್ ನಮ್ಮ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂಥ ಹೊಸಳ್ಳಿ ಗ್ರಾಮದಲ್ಲಿ ಬೀರೇಶ್ವರ ದೇವಸ್ಥಾನದ ಕಟ್ಟಡದ ಉದ್ಘಾಟನೆ ಸಮಾರಂಭದಲ್ಲಿ ಉದ್ಘಾಟಕರಾಗಿ ಆಗಮಿಸ್ತಾ ಇದ್ರು. ಆ ಸಂದರ್ಭದಲ್ಲಿ ನಾವು ಜನತಾದಳದಲ್ಲೂ ನಾನು ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾಗಿ ಸಂಪರ್ಕಿಸಿದಾಗ ನಾನು ಗಂಗಾವತಿಗೆ ಬರ್ತಾ ಇದ್ದೇನೆ, ವೀರಲಿಂಗೇಶ್ವರ ದೇವಸ್ಥಾನಕ್ಕೆ ಉದ್ಘಾಟನೆ ಎಲ್ಲ ಜನಸಂಖ್ಯೆಗೂ ಉಂಟು. ಇವ್ರ ಕೆಲಸ ಏನು? ಯಕ್ಬಾಲ್ ಅನ್ಸಾರಿಗೆ ವ್ಯಂಗ್ಯಡ ಮಾಡಿ ಇವ್ರು ಏನಂದ್ರೆ ಅದೇ ಕೆಲಸಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ಏನು ಕೆಲಸ ಇಲ್ಲ. ದಯವಿಟ್ಟು ಮಾನ್ಯರೇ ನಮ್ಮಲ್ಲಿ ಎಲ್ಲ ನಮ್ಮ ಲೀಡರ್ ಯಾರು? ಯಕ್ಬಾಲ್ ಅನ್ಸರಿ. ಅವ್ರು ಹೇಳ್ತೆ ತಪ್ಪು ಏನಿದೆ? ನಮ್ಮ ಮುಸಲ್ಮಾನರ ಬಗ್ಗೆ ಏನು ಹೇಳ್ತೆ ತಪ್ಪಿದೆ? ಎಲ್ಲ ಹಿಂದುಳಿದ ಜನರಿಗೆ ಹೇಳಿದ್ರು, ಮುಸಲ್ಮಾನರು ಬಂದ ಹೇಳಿಲ್ಲ. ಇವ್ರು ಏನ್ ಕಂಪ್ಲೇಂಟ್ ಮಾಡ್ಕೊಂಡಿದ್ದಾರೆ? ಇವ್ರು ಮಾಡಿದಂತ ಕಲ್ಪನೆ ಒಂದು ಯಾರೋ 3-4 ಮಂದಿ ಕೂಡಿಸಿದ್ರು ತಮ್ಮ ಬ್ಯಾಳೆ ಬೆಳೆಸಿರೋದಕ್ಕೆ ಹಿಂದೆ ತಂದೆಯವರು ಇಬ್ಬರು ತಂದೆಯವರು ಏನ್ ಮಾಡಿ ಎಲ್ಲಿಂದ ಬಂದಿದ್ದಾರೆ ಅವರು ಫಸ್ಟ್ ವಿಚಾರಣೆ ಮಾಡಿದ್ರು. ಯಾವ ಪಕ್ಷದಿಂದ ಇವರು ಈಗ ಆ ಪಕ್ಷಕ್ಕೆ ದ್ರೋಹ ಎಷ್ಟು ಬೀಗಿದ್ದಾರೆ, ಎಷ್ಟು ನೋಡಿ ಜನರಿಗೆ ಹುಚ್ಚರ ಮಾಡ್ಯಾರ. ಅವ್ರಿಗೆ ಯಾರು ಕರ್ಕೊಂಬರೋದು, ಅವ್ರಿಗೆ ಹಾರ ಹಾಕೋದು, ಶಾಲ ಹಾಕೋದು, ತಮ್ಮ ಕಾಲು ಬಿಡಿಸಂತಕ್ಕ ಅನ್ಸಾರಿ ಸಾಬ್ರಿಗೆ ಅದೇ ಕೆಲಸ ಮಾಡ್ಬೇಕಂದ್ರೆ ಅವ್ರು ಯಾಕೆ ಮಾಡ್ಕೊತಾರ? ಅವ್ರು ಯಾರು ದೃಷ್ಟಿಯಿಂದ ಬರ್ಬೇಕು ಇವ್ರಿಗೆ? ಇವ್ರು ಮಾಡಿದಂಥದ್ದು ಗಂಗಾವತಿಗೆ ಏನ್ ಮಾಡ್ಯಾರ? ಇವತ್ತು ಗಂಗಾವತಿ ಎಲ್ಲ ಹಾಳಾಗಕ್ಕ ಕಾರಣ ಇವರೇ. ಒಂದು 4-5 ಮಂದಿ ಸೇರಿ ಗಂಗಾವತಿನ ನಮ್ಮನ್ನ ಅಟ್ಟಿಟ್ಬಿಟ್ಟಾರ. ಯಾವ ಕೆಲಸಗಳಾಗಲ್ಲ, ಏನಾಗಲ್ಲ. 4-5 ಬಣ ಎಲ್ಲಾರ ಕೇಳಿ ಎಲ್ಲಾರ ಹೋಗ್ರಿ ಗಂಗಾವತಿಯಲ್ಲಿ 4-5 ಬಣ ಕಾಂಗ್ರೆಸ್ ಪಾರ್ಟಿ. ಇವ್ರು ಮಾಡಿದಂಥವ್ರು ಇವ್ರ ನೈತಿಕತೆ ಏನೈತೆ ಇವ್ರದ್ದು? ಇವ್ರು ಯಾವ ಬಗ್ಗೆ ಹೇಳ್ತಾರೆ? ಇವರು ನೈತಿಕತೆ ಏನಕ್ಕೆ? ಕಾಂಗ್ರೆಸ್ ಬಗ್ಗೆ ಮಾತಾಡೋದು ಇವ್ರದ್ದು ಐತೆ ಇರುತ್ತಲ್ಲ. ಅನ್ಸರಿಸಬ್ರ ಬಗ್ಗೆ ಮಾತಾಡೋದು ನೈತಿಕತೆ ಐತೆ ಇರುತ್ತಲ್ಲ. ಅಂಥವ್ರು ಇವ್ರು ಬೇಡ, ಅವ್ರು ಬೇಡ. ನಮ್ಗೆ ಏನಾಗೈತೆ? ತಾವು ಈಗ ಕಾಂಗ್ರೆಸ್ ಪಕ್ಷ ತಮಗೆ ಬಿ ಫಾರಂ ಕೊಡೋಲ್ಲ, ಬಿಜೆಪಿನೂ ಕೊಡಲ್ಲ. ಸ್ವತಂತ್ರವಾಗಿ ನಿಂತು ತೋರಿಸ್ಬೇಕಂತ ನಿಂತು ತೋರಿಸ್ಬೇಕು. ಇವರು ಯಾಕೆ ತೋರಿಸಿದ್ರೆ ಹೌದು ಅಂತಿದ್ವಿ ನಾವು. ಇವ್ರು ಯಾವುದೇ ಕಾರಣದ ಅನ್ಸರಿ ಸಾಬ್ರಿಗೆ ಮಾತಾಡೋದು ನೈತಿಕತೆ ಇಲ್ಲ. ಅವ್ರ ಬಗ್ಗೆ ಮಾತಾಡ್ಬಿಡುದು. ಯಾರೋ ಒಂದು 4-5 ಮಂದಿ ಕರ್ಕೊಂಡು ಇದು ಮಾಡ್ತಾರಲ್ಲ, ಇದು ಮುಂದೆ ಬಹಳ ಪರಿಣಾಮ ಎದುರಾಗ್ತದೆ. ಗಂಗಾವತಿ ಏನಾಗಿದೆ? 10 ವರ್ಷದಲ್ಲಿ ಏನಾಗಿದೆ? ಗಂಗಾವತಿ ಏನಾಗಿದೆಯಾ? ಒಂದು ರೋಡ, ಒಂದು ಕಸ ಏನಿದೆ ಗಂಗಾವತಿ ಅಭಿವೃದ್ಧಿ ಕೆಲಸ? ಅನ್ಸರಿ ಸಾಕು ಮುಟ್ಟ ಮೇಲೆ ಏನ್ ಕೆಲಸ ಮಾಡಿದ್ರು ತೋರಿಸ್ಕೊಳ್ಳಿ. ಅವ್ರು ಕರ್ಕೊಂಬರೋದು ಶಾಲೆ ಹಾಕೋದು, ಇವ್ರು ಕರ್ಕೊಂಬರೋದು ಶಾಲೆ ಹಾಕೋದು, ತಮ್ಮ ಬ್ಯಾಳಿ ಬೆಳೆಸ್ಕೊಂಡು ಇದೇ ಕೆಲಸ ಇವ್ರು. ಮುಂದೆ ಅನುಗುಣವಾಗಿ ಹೇಳ್ತು ರೊಚ್ಚಿಗೆ ಜನ ರೊಚ್ಚಿಗೆ ತರ ಮಾಡಬೇಡ ನೀವು. ಈಗೆಲ್ಲ ಏನು ಕುಲ ಹೊಡಿಬೇಕು, ಬರೀ ಅದೇ ಕೆಲಸ ನಿಂತ್ಕೊಂಡ್ಬಿಟ್ರಿ. ಕುಲ ಗಂಗಾವತಿಯಲ್ಲಿ ಇದ್ದಿಲ್ಲ ಇದು. ಇವ್ರು ಬಂದ ಮೇಲೆ ಶುರುವಾಗಿದ್ದು. ಇದು ಆ ನೈತಿಕತೆ ಇಟ್ಕೊಂಡು ಬಾಳ ಮಾಡ್ಬೇಕಾಗಿ ವಿನಂತಿಸಿದ್ರು. ಜೈ ಹಿಂದ್, ಜೈ ಕರ್ನಾಟಕ. ನಾವು ಇಕ್ಬಾಲ್ ಅನ್ಸಾರಿಯವರ ಬೆಂಬಲಿಗರು, ಅಭಿಮಾನಿಗಳು ಪತ್ರಿಕಾಗೋಷ್ಠಿ ಕರೆಯೋದರ ಉದ್ದೇಶ ಏನು ಅಂದರೆ, ನಿನ್ನೆ ಏನು ಕೆಲವರು ಪತ್ರಿಕಾಗೋಷ್ಠಿ ಕರೆದು ಶ್ರೀ ಇಕ್ಬಾಲ್ ಅನ್ಸಾರಿಯವರ ಬಗ್ಗೆ, ಅವರ ಒಂದು ನಿಲುವಿನ ಬಗ್ಗೆ ಮಾತಾಡಿದ್ರಲ್ಲ, ನಾನು ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಕ್ಬಾಲ್ ಅನ್ಸಾರಿಯವರ ಬಗ್ಗೆ ತಾವೇನು ಮಾತಾಡಿದಿರಲ್ಲ, ಆ ಮಾತುಗಳನ್ನು ತಾವು ಆತ್ಮವಿಮರ್ಶೆ ಮಾಡ್ಕೋಬೇಕು. ಹಾಗೂ ತಾವು ಹೇಳಿದ್ರಿ ಶ್ರೀ HR ಶ್ರೀನಾಥ್ ಅವರು ಸಮಾಜಕ್ಕೆ, ಮುಸ್ಲಿಂ ಸಮಾಜಕ್ಕೆ ಮಾಡಿದ್ದಾರೆ. HG ರಾಮುಲು ಸಾಹೇಬ್ರವರು, ಹಿರಿಯರಾದ HG ರಾಮುಲು ಅವರು ಮಾಡಿದ್ದಾರೆ ಅಂತ ಹೇಳಿದರೆ ಅದನ್ನು ಒಪ್ಪೋಣ, ನಾವು ಕೂಡ ಒಪ್ತೀವಿ. ಅದು ಆ ಕಾಲಘಟ್ಟದಲ್ಲಿ ಮಾಡಲೇಬೇಕಾದಂಥ ಕರ್ತವ್ಯ. ನಾವು ಕೂಡ ಈ ಕಾಲಘಟ್ಟದಲ್ಲಿ ನಾನೊಬ್ಬ ಮುಸ್ಲಿಂ ಸಮುದಾಯದ ಯುವಕನಾಗಿ
ಹೇಳೋದೇನಪ್ಪ ಅಂತಂದರೆ, ನಾನು ಅವ್ರಿಗೆ ಕೇಳ್ತಾ ಇದ್ದೀನಿ, ನಮ್ಮ ಸಮುದಾಯ ತಮ್ಮ ಜೊತೆ ಸರಿಸುಮಾರು 40 ವರ್ಷಗಳ ಕಾಲ ತಮ್ಮ ಬೆನ್ನಿಗೆ ಅತ್ಯಂತ ಗಟ್ಟಿಯಾಗಿ ನಿಂತಿತ್ತು. ನಮ್ಮ ಸಮುದಾಯ ನಿಮಗೆ ಬೆಂಬಲ ಕೊಟ್ಟಿತ್ತಲ್ಲ, ಆ ಓಟ್ ಆಫ್ ಪರ್ಸೆಂಟೇಜ್ನಲ್ಲಿ ನೋಡೋದಾದರೆ ನೀವು ನಮ್ಮ ಸಮುದಾಯಕ್ಕೆ ಕೂಡ ಮಾಡಬೇಕಾಗಿತ್ತು. ಸಮುದಾಯದ ಬಗ್ಗೆ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಾಗೂ ಧಾರ್ಮಿಕವಾಗಿ ಕೂಡ ಇನ್ನೂ ಈಗೇನು ಮಾಡುತ್ತಂತ ತಾವು ಹೇಳ್ತಾ ಇದ್ದಿಲ್ಲ ಅದಕ್ಕಿಂತ ಹೆಚ್ಚು ಮಾಡಬೇಕಾಗಿತ್ತು ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಸಮುದಾಯ, ಇಡೀ ಸಮುದಾಯ ತಮ್ಮ ಬೆನ್ನಿಗೆ 40 ವರ್ಷ ನಿಂತಿತ್ತು. ಯಾವಾಗ ಸಮುದಾಯದಲ್ಲಿ ಜಾಗೃತರಾದರು, ಯುವಕರು ಜಾಗೃತರಾದರು, ಆ ಕಾಲಘಟ್ಟದಲ್ಲಿ ಸಮುದಾಯದ ವ್ಯಕ್ತಿಗಳೇ ಲೀಡರ್ಶಿಪ್ ಯಾವಾಗ ಮಾಡಕ್ಕೆ ನಿಂತರು. ಉದಾಹರಣೆಗಾಗಿ ಇಕ್ಬಾಲ್ ಅನ್ಸಾರಿ ಅವರು, ಯಾಕಪ್ಪ ನಾವು ಕೂಡ ಸಮುದಾಯಕ್ಕಾಗಿ ಮಾಡ್ತೀವಿ ಅಂತ ಯಾವಾಗ ಲೀಡರ್ಶಿಪ್ ಮಾಡಕ್ಕೆ ನಿಂತರೋ ಅವಾಗ ಅದನ್ನು ತಾವು ಸಹಿಸಲಿಲ್ಲ. ಅಸಲಿ ವಿಷಯ ಇರೋದು ಇಲ್ಲಿದೆ. ಏನ್ರೆ ಮಾತಾಡಿದ್ರಲ್ಲ, ಅಸಲಿ ವಿಷಯ ಇದು ಇಲ್ಲಿದೆ. ಸಮುದಾಯ ಇವ್ರು ಏನಂದ್ರೆ ಗೊತ್ತಿದೆ. HR ಶ್ರೀನಾಥ್ ಬಗ್ಗೆ ಹೇಳೋದಾದ್ರೆ ಗಂಗಾವತಿ ಒಂದು ಮಾತಿದೆ, ಶ್ರೀ ಮಾಜಿ ಪ್ರಧಾನಿಗಳಂತ ರಾಜೀವ್ ಗಾಂಧಿ ಬಂದಾಗ ಏನಾಯ್ತು, ಯಾರು ಏನ್ ಮಾಡಿಸಿದ್ರು ಅವತ್ತಿಲ್ದ ಹಿಡಿದು 2023ನೇ ಚುನಾವಣೆಯಲ್ಲಿ ಏನ್ ಮಾಡಿಸಿದ್ರು ಅನ್ನೋದು ಗಂಗಾವತಿ ಜನಕ್ಕೆ ಅತ್ಯಂತ ಸ್ಪಷ್ಟವಾಗಿ ಗೊತ್ತಿದೆ. ಇವ್ರು ನಿಲುವು ಹೆಂಗಪ್ಪ ಅಂದ್ರೆ, ತಾವು ನಿಂತಾಗ ಮಾತ್ರ ಕಾಂಗ್ರೆಸ್ ಅನ್ನ ಮಾಡ್ತಾರೆ, ಅದೇ ಬೇರೆಯವರು ನಿಂತಾಗ, ಬೇರೆಯವ್ರ ಸಮುದಾಯದವರು, ಬೇರೆ ವ್ಯಕ್ತಿಗಳು ನಿಂತಾಗ ಅವರಿಗೆ ಕಾಂಗ್ರೆಸ್ ನೆನಪು ಬರಲ್ಲ. ಇದು ಓಪನ್ ಸೀಕ್ರೆಟ್ ಕಣ್ರಿ, ಗಂಗಾವತಿಯಲ್ಲಿ ಇದು ಓಪನ್ ಸೀಕ್ರೆಟ್. ಇದನ್ನ ಹಿರಿಯರಾಗಿರ್ತಕ್ಕಂಥ ಬಸವರಾಜ್ ಪಾಟೀಲ್ ಅವರು, ಅನ್ವರಿ ಅವರು ಎಲೆಕ್ಷನ್ ನಿಂತಾಗ ಗೊತ್ತಿದೆ. ಹಲವಾರು ಆ ಕಾಲಘಟ್ಟದಲ್ಲಿ ಏನು ಮೊನ್ನೆವರೆಗಿಂತಲ್ಲ ಅವ್ರಿಗೆಲ್ಲರಿಗೂ ಗೊತ್ತಿದೆ ಇಷ್ಟು. ಇನ್ನು ನಾನು ಕೆಲವೊಬ್ಬರಿಗೆ 2023 ಚುನಾವಣೆಯಲ್ಲಿ ನೆನಪು ಮಾಡಕ್ಕೆ ಇಷ್ಟಪಡ್ತೀನಿ. ಏನು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಿದ್ರಲ್ಲ, ತಾವೇ ಹೇಳಿದ್ರಿ, ಇಕ್ಬಾಲ್ ಶ್ರೀನಾಥ್ ಅವರು ತಾವೆಲ್ಲ ಸೇರಿ ಚುನಾವಣೆ ಮಾಡಿದ್ರು, ಆ ಕೈ ಕಲಿಸಿದ್ರು ಅದು ಅಂತ ಹೇಳಿದ್ರಲ್ಲ, ತಾವೇ ಪರೋಕ್ಷವಾಗಿ ಒಪ್ಪಿಗೆಂತೀರಿ ಕಣ್ರಿ. ತಾವು ಸರಿಯಾಗಿ ಕೆಲಸ ಮಾಡಲಿಲ್ಲ. ನಮಗೆ ನಮ್ಮ ವೈಯಕ್ತಿಕವಾಗಿ ನಮ್ಮ ಅಹಂ ತೃಪ್ತಿ ನನ್ನೊಳಗಿನ ಅವರೊಳಗಿನ ಅಹಮ್ಮನ್ನು ಪಡಿಸದೇ ಇರುವ ಕಾರಣಕ್ಕಾಗಿ ನಾವು ಚುನಾವಣೆ ಮಾಡಲಿಲ್ಲ ಅಂತ ನೀವು ಪರೋಕ್ಷವಾಗಿ ನೀವೇ ಒಪ್ಕೊಂಡ್ರಿ. ಅಂದ್ರೆ ಇಕ್ಬಾಲ್ ಅನ್ಸಾರಿ ಅವ್ರು ಹೇಳಿದ್ ಸರಿ ಆಯ್ತಲ್ಲ, ನಮ್ಮ ಜೊತೆಗೆ ಸ್ನೇಹ ಮಾಡ್ಬೇಕಪ್ಪ, ನನ್ನ ಜೊತೆಗೆ ಕೈ ಕಲಿಸ್ಬೇಕಪ್ಪ, ಬೇರೆ ಏನಾಗಲಿ. ಅವ್ರು ಅದೇ ಅಂತಾರ್ರಿ, ನಾನು ಮತದಾರ ಒಂದಾದ್ರು ನಿಮಗೆ ಸ್ಪಷ್ಟಪಡಿಸ್ತೀನಿ. ನಾನು ಇಕ್ಬಾಲ್ ಅನ್ಸಾರಿ ಅವರಿಗೆ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಆಧಾರದ ಮೇಲೆ ಚುನಾವಣೆಯ ಬಿ ಫಾರ್ಮ್ ಕಾಂಗ್ರೆಸ್ ಪಕ್ಷದ ಸಿಕ್ಕಿತ್ತಂದ್ರೆ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ, ಸೋಷಿಯಲ್ ಜಸ್ಟಿಸ್ ಅಡಿಯಲ್ಲಿ, ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಅವ್ರಿಗೆ ಸಿಕ್ಕಿತ್ತು. ಆಯಾ ಸಮುದಾಯಗಳು ಎಲ್ಲ ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಎಲ್ಲ ಸಮುದಾಯಕ್ಕೂ ಆದ್ಯತೆ ಕೊಡ್ತೈತಿ. ಕೊಪ್ಪಳದಲ್ಲಿ ಒಂದು ಸಮುದಾಯ, ಕುಷ್ಟಗಿಯಲ್ಲಿ ಒಂದು ಸಮುದಾಯ, ಆ ಸಮುದಾಯದನ್ನ ಆಧಾರದ ಮೇಲೆ ನೋಡೋದಾದ್ರೆ ತಾವು 2023 ಚುನಾವಣೆಯಲ್ಲಿ ಶ್ರೀನಾಥ್ ಅವರು ಕಾಂಗ್ರೆಸ್ ಪಕ್ಷದಾಗ ಇರ್ತಾರಂತೆ. ಇವ್ರೇನ್ ಮಾತಾಡಿದ್ರಲ್ಲ, ಶಾಲಕ್ಕೆಂದು ಅವರು ಜನಾರ್ದನ್ ರೆಡ್ಡಿ ಅವತ್ತಿನ ಪಕ್ಷ KRP ಮಾಡ್ತಾರಂತೆ. ಅದರ ಅರ್ಥ ತಾವು ಹೇಳೋದಾದ್ರೆ ತಾವು ಪಕ್ಷಕ್ಕೂ ಬದ್ಧತೆ ಇಲ್ಲ ಆಯ್ತಾ, ಕಾಂಗ್ರೆಸ್ ಪಕ್ಷಕ್ಕೆ ಬದ್ಧತೆ ಇಲ್ಲ ಆಯ್ತಾ. ನೀವೇನು ನಮ್ಮ ನಾಯಕರು HR ಶ್ರೀನಾಥ್ ಅಂತಿರಲ್ಲ, ಆ ನಾಯಕನಿಗೂ ಕೂಡ ತಾವು ಬದ್ಧತೆ ಇದ್ದಿಲ್ಲಲ್ರಿ. ತಾವು ಫುಟ್ಬಾಲ್ ಮಾಡಿದ್ರಿ, ಒಂದು ಇಲ್ಲಿ ಶ್ರೀನಾಥ್ ನೋಡಿದ್ರೆ ಕಾಂಗ್ರೆಸ್ನಾಗಿದ್ರು. ಅದರ ಅರ್ಥ ಏನು, ಇಂಡೈರೆಕ್ಟ್ಲಿ ನಿಮಗೆ ಶ್ರೀನಾಥ್ ಅವರು ಕಾಂಗ್ರೆಸ್ KRP ಮಾಡಂತ ಹೇಳಿದ್ರಾ? ಇಂಡೈರೆಕ್ಟ್ಲಿ ತಮ್ಮ KRP ಮಾಡಂತ ಹೇಳಿದ್ರಾ? ತಮ್ಮಲ್ಲಿ ಮೊದಲು ತಮ್ಮ ಬದ್ಧತೆಯನ್ನ ತಮ್ಮೊಳಗೆ ಆತ್ಮವಿಮರ್ಶೆ ಮಾಡ್ಕೊಂಡು ನೋಡ್ರಿ. ಇಕ್ಬಾಲ್ ಅನ್ಸಾರಿ ಅವರ ಬದ್ಧತೆಯನ್ನು ಪ್ರಶ್ನೆ ಮಾಡೋಷ್ಟು ದೊಡ್ಡವರು ನೀವಲ್ಲ ಕಣ್ರಿ. ನೀವು ಇನ್ನೂ ಇಕ್ಬಾಲ್ ಅನ್ಸಾರಿ ಬಗ್ಗೆ ಮಾತಾಡಿದ್ರೆ ಲೀಡರ್ ಆಗೋದಂತಾರೆ ಅದಲ್ಲ. ಸಮಾಜದೊಂದಿಗೆ, ಜನರೊಂದಿಗೆ ಬರ್ರಿ. ಏನ್ರಿ, ತಾವು ಒಂದಲ್ಲಿ ಒಬ್ಬ ಲೀಡರ್ ಇರ್ತೀರ, ಹಗಲೊತ್ತೊಂದು ಲೀಡ್ರು, ರಾತ್ರಿ ಒಂದು ಲೀಡ್ರು, ಎಲ್ಲ ಮಾಡ್ಬೇಡ್ರಿ. ತಾವು ಹೋಗ್ಲಿ, ಈ ಸಾಮಾಜಿಕ ಅಡಿಯಲ್ಲಿ ಮುಸ್ಲಿಂ ಸಮುದಾಯದ ವ್ಯಕ್ತಿಗೆ ತಾವು ಟಿಕೆಟ್ ಕೊಟ್ಟಾಗ ಬಿಡಪ್ಪ, ನಾವು ನಮಗೆ ಪಕ್ಷ, ನಾವು ಸಮುದಾಯದ ಬಗ್ಗೆ ಆದ್ರೂ ತಾವು ಏನೇ ಆಗಲಿ ನಮ್ಮ ಸಮುದಾಯದ ವ್ಯಕ್ತಿ ನಿಂತಾನಪ್ಪ ಅಂತೇಳಿ ಅದಕ್ಕೂ ತಾವು ಸಪೋರ್ಟ್ ಮಾಡಲ್ಲ. ತಾವು ಸಮುದಾಯಕ್ಕೂ ಬದ್ಧತೆ ಇಲ್ಲ, ತಾವು ತಮ್ಮ ನಾಯಕನಿಗೂ ಬದ್ಧತೆ ಇಲ್ಲ, ತಾವು ಪಕ್ಷಕ್ಕೂ ಕೂಡ ಬದ್ಧತೆ ಇಲ್ಲ. ಮತ್ತೆ ನಿಮ್ಮ ನಿಲುವನ್ನು ನೀವು ಪ್ರಶ್ನೆ ಮಾಡ್ಕೊಳ್ರಿ ಸರ್. ಹಾಗಾಗಿ ನಾನು ಮತ್ತೆ ಹೇಳ್ತಾ ಇರೋದು,
ಏನು ತಾವು ಹಲವಾರು ಕೆಲಸ ಹೇಳಿದ್ರೆ ಅವೆಲ್ಲ ನೋಡ್ರಿ, ಒಬ್ಬ ಸಾಮಾಜಿಕವಾಗಿ ಒಬ್ಬ ನಾಯಕ ಏನೆಲ್ಲ ಮಾಡ್ಬೇಕನ್ನೋದು ಇಕ್ಬಾಲ್ ಅನ್ಸಾರಿ ಮಾಡಿದ್ದಾರೆ. ತಾವು ಸ್ವಲ್ಪ ಎಲ್ಲ ಕೂತ್ಕೊಂಡು ಕೇಳ್ರಿ. ಏನು ಸರ್, ಇಷ್ಟು ಹೇಳ್ತೀವಿ, ಮುಂದಿನ ದಿನಮಾನಗಳಲ್ಲಿ ತಾವೆಲ್ಲ ಏನೇ ಮಾತಾಡ್ಬೇಕಾದ್ರೂ ಸರಿಯಾಗಿ ಗ್ರೌಂಡ್ ವರ್ಕ್ ಮಾಡಿ ಮಾತಾಡಿ ಅಂತ ಹೇಳ್ತಾ, ನವೆಂಬರ್ 9ರಂದು ಕೊಪ್ಪಳ ನಗರದಲ್ಲಿ ನಡೀತಕ್ಕಂಥ ಹಜರತ್ ಟಿಪ್ಪು ಸುಲ್ತಾನ್ ರಹಮತುಲ್ಲಾಹಿ ಅವರ ಜನ್ಮದಿನಾಚರಣೆಯಲ್ಲಿ ನಮ್ಮ ಇಕ್ಬಾಲ್ ಅನ್ಸಾರಿ ಸಾಹೇಬರು ಸಿದ್ದರಾಮಯ್ಯ ಅವ್ರ ಬಗ್ಗೆ ಒಂದು ವಿಶ್ವಾಸ ಇಟ್ಕೊಂಡು ಅವರು ಮಾತಾಡಿದ್ದಾರೆ. ಆ ಒಂದು ಮಾತಿಗೆ ನಿನ್ನೆ ಪ್ರೆಸ್ ಮೀಟ್ ಮಾಡಿ ನಮಗೆ ಸಿದ್ದರಾಮಯ್ಯ ಮೇನಲ್ಲ, ನಮ್ಮ ಜೊತೆ ಅಲ್ಲ ಇದ್ದಾನೆ ಅಂತೇಳಿ ಈ ರೀತಿ ಮಾತಾಡಿದ್ದಾರೆ. ಅಲ್ಲ ನಮಗಷ್ಟೇ, ನಮ್ಮ ಸಮಾಜಕ್ಕೆ ಅಷ್ಟೇ ಅಲ್ಲ, ಇಡೀ ವಿಶ್ವದ ಎಲ್ಲ ಸಮಾಜದವ್ರ ಜೊತೆ ಅಲ್ಲ ಇದ್ದಾನೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ನಾನು. ಇಕ್ಬಾಲ್ ಅನ್ಸಾರಿ ಸಾಹೇಬರು ಅದು ಏನು ಹೇಳಿದಾರಲ್ಲ, ಅದು ರಾಜಕೀಯವಾಗಿ ನಮ್ಮ ಸಮಾಜದಲ್ಲಿ ಏನೇನು ಇವತ್ತು ಕಾರ್ಯ ಆಗಬೇಕಾಗಿದೆ, ನಮ್ಮ ಸಮಾಜದಲ್ಲಿ ಏನೇನು ಸಮಸ್ಯೆಗಳಿದ್ದಾವೆ, ಆ ಒಂದು ಸಮಸ್ಯೆ ಸಿದ್ದರಾಮಯ್ಯ ಸಾಹೇಬರು ಇರುವವರೆಗೂ ಬಗೆಹರಿಸ್ಬೇಕಂತೇಳಿ ಈ ರೀತಿ ಮಾತಾಡಿದ್ದಾರೆ. ನೀವು ಈ ರೀತಿ ಜನರಿಗೆ ತಪ್ಪು ಮಾಹಿತಿ ಕೊಡೋದು, ತಪ್ಪು ಏನೈತಲ್ಲ ಮಾತಾಡೋದು ಮಾಡಬಾರ್ದು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಧನ್ಯವಾದ. ಮಾಧ್ಯಮದ ಕರೆದು ಕಾರಣ ಏನೆಂದರೆ, ನಮ್ಮ ನಾಯಕರಾದ ಶ್ರೀಮಾನ್ಯ ಇಕ್ಬಾಲ್ ಅನ್ಸಾರಿ ಸಾಹೇಬರು ಸಮಾಜಕ್ಕೋಸ್ಕರ, ನಮ್ಮ ಸಮಾಜಕ್ಕೋಸ್ಕರ ಮತ್ತು ದೀನ ದಲಿತರಿಗೋಸ್ಕರ, ಬಡವರಿಗೋಸ್ಕರ, ಗಂಗಾವತಿಗೋಸ್ಕರ, ಪೂರಾ ಕೊಪ್ಪಳ ಡಿಸ್ಟಿಕ್ ಮತ್ತು ಕನ್ನಡ ರಾಜ್ಯಕ್ಕೋಸ್ಕರ ಪ್ರತಿಯೊಂದು ಜಿಲ್ಲೆಯಲ್ಲಿ ಅವ್ರ ಮಿನಿಸ್ಟರ್ ಇದ್ದಾಗ ಭಾಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಅದು ಇದಲ್ಲ, ಅವರು ತಿಳ್ಕೋಬೇಕು. ಯಾರು ನಿನ್ನೆ ಆಯ್ತಲ್ಲ ಪ್ರೆಸ್ ಮೀಟ್ ಮಾಡಿ ನಮ್ಮ ನಾಯಕರ ಬಗ್ಗೆ ಅವರು ಬೇರೆ ಬೇರೆ ರೀತಿಯಿಂದ ಮಾತಾಡಿದಾರಲ್ಲ, ಅವರು ಅರ್ಥ ಮಾಡ್ಕೋಬೇಕು. ಅವರು ಮೊದಲೇದಲ್ಲ, ತಾವು ಯಾವ ಪಕ್ಷದಲ್ಲಿ ಅದೀವಿ, ಏನು ಮಾತಾಡ್ತೀವಿ ಅಂತ ಅದು ಅರ್ಥ ಮಾಡ್ಕೋಬೇಕು. ಅವ್ರು ಇದಾರಲ್ಲ 2023ಗೆ JDS-ಲಿಂದ ನಾವು ಕಾಂಗ್ರೆಸ್ಗೆ ಬಂದೀವಿ ಅಂತಾರ, ಮತ್ತೆ 2023 ಎಲೆಕ್ಷನ್ನಲ್ಲಿ ಐತಲ್ಲ ಬೇರೆ ಪಕ್ಷದ ಜೊತೆ ಇದ್ದು ಫೋಟೋ ಹಿಡಿದು ಎಲ್ಲ 24 hours ಕೆಲಸ ಮಾಡಿ ಆ ಎಲೆಕ್ಷನ್ ಆದ್ಮೇಲೆ ಮತ್ತೆ ಅವ್ರ ನಾಯಕರ ಹತ್ರ ಬರ್ತಾ ಇದ್ದಾರೆ ಅವರು. ಇದು ಬಹಳ ಯೋಚನೆ ಮಾಡದ ವಿಷಯ ಇದೆ. ಸುಮ್ಮನೆ ಏನು ಬೇಕು ಹೇಳಿ ಅರ್ಥ ಇಲ್ಲದ ಮಾತುಗಳನ್ನು ಆಡ್ಕೊಂಡು ಕುಂದ್ರೆ ಉಪಯೋಗ ಇಲ್ಲ. ನಮ್ಮ ನಾಯಕರಲ್ಲಿ ಇದ್ದು ಯಾರ್ಯಾರಿಗೆ ನೀವು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀರಾ ಅಂತ ಅದೂ ನಮ್ಗೆ ಗೊತ್ತಿದೆ. ಈಗ ನಿಮ್ಮ ನಾಯಕರತ್ತಲ್ಲ ನಮ್ಗೆ ನಮ್ಮ ಸಮಾಜಕ್ಕೆ ಬಹಳ ಇದರಿಂದ ನೋಡ್ತಾ ಇದಾರೆ ಅಂತ ಹೇಳ್ತಿದ್ರಲ್ಲ, ನಿಮ್ಗೆ ನಿಮ್ಮ ನಾಯಕರ ಬಗಲಾಗ ಚೇರ್ ಹಾಕೊಂಡು ಕುಂದ್ರದು ಅದು ಆಗ್ತಾ ಇಲ್ಲ. ನಿಮ್ಮ ನಾಯಕರ ಹಿಂದೆ ಕುಂದರ್ತಾ ಇದ್ರಿ. ಇಕ್ಬಾಲ್ ಅನ್ಸಾರಿ ಸಾಹೇಬ್ರ ನಮ್ಮ ನಾಯಕರಾದ್ರಲ್ಲ, ಎಲ್ಲ ಸಮಾಜಗಳ ಎಲ್ಲರೂ ಸಮಾನವಾಗಿ ನೋಡ್ತಾರ, ಸಮಾನವಾಗಿ ಕುಂದರ್ಸ್ತಾರ. ಇದು ಬಂದ ನೋಡ್ರಿ ನೀವು. ಎಲ್ಲೋ ಇದ್ದು ಏನೇನೋ ಹೇಳಿಕೆ ಕೊಡ್ಕಂತ ಕುಂತ್ರೆ ಅದು ಅರ್ಥ ಇಲ್ಲ. ಅದನ್ನು ನೀವು ಹೇಳ್ತಾ ಇಲ್ಲ, ನಿಮ್ಮ ಮುಂದೆ ಕುಂತು ಯಾರೇ ಹೇಳ್ತಾ ಇದಾರೆ ಅದು ತಗೊಂಡು ನೀವು ಹೇಳ್ತಾರ ಅಂತ ಹೇಳಿದ್ರೆ ನೀವು ಯೋಚನೆಗಳು ಇಲ್ಲೇ ಗೊತ್ತಾಗ್ಬಿಡ್ತೈತೆ ಬೇರೆ ಯಾರು ಹೇಳಿದ ಮಾತುಗಳನ್ನು ಹೇಳ್ತಾ ಇದ್ರ ಅಂತ. ಅದಕ್ಕೋಸ್ಕರ ಅಯ್ಯೂಬ್ ಖಾನ್ ಇರ್ಲಿ, ನಾಜಿಮ್ ಅವ್ರು ಇರ್ಲಿ, ಶಬೀರ್ ಅವ್ರು ಇರ್ಲಿ, ಅವ್ರು ಮಾತಾಡ್ತಾರಲ್ಲ, ಅವರು ಯೋಚನೆ ಮಾಡ್ಬೇಕು. ನಾವು ಏನದೀವಿ, ಏನ್ ಮಾಡಕ್ ಕುಂತೀವಿ ಅಂತ. ನೀವು ಸಮಾಜಕ್ಕೋಸ್ಕರ ಏನ್ ಮಾಡಿರಿ ಹೇಳ್ರಿ. ನೀವು ಹೇಳ್ತಾ ಇದ್ರೆ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಏನು ಮಾಡಿಲ್ಲ. ನೀವು ಸುಮ್ಕೆ ಒಂದು ಫೋಟೋಶಾಪ್ಗೋಸ್ಕರ ಕೆಲಸ ಮಾಡ್ತಾ ಇದ್ದೀರಿ ಅಷ್ಟೇ. ನೀವು ಸಮಾಜಕ್ಕೋಸ್ಕರ ಫೋಟೋಶಾಪ್ ತಗೊಂಡು ಕುಂದ್ರದ ಬೇಕಾಗಿಲ್ಲ. ಸಮಾಜಕ್ಕೋಸ್ಕರ ಎಲ್ಲ ಇದರಲ್ಲ ನಾಯಕರು ಅದರಲ್ಲ, ಇವರೆಲ್ಲ ಬೇಕಾದಷ್ಟು ಕೆಲಸ ಮಾಡಿದ್ದಾರೆ. ಅವ್ರು ಯಾರಿಗೆ ಹೇಳಿಲ್ಲ. ಯಾಕೆ ಹೇಳಿದ್ರೆ ಅಲ್ಲಾಹನಿಗೋಸ್ಕರ ಮಾಡಿದ್ದು. ಇದು ನಮ್ ಇಕ್ಬಾಲ್ ಅನ್ಸಾರಿ ಸಾಹೇಬ್ರು ಮಾಡ್ತಾ ಇದಾರಲ್ಲ, ಸಮಾಜಕ್ಕೋಸ್ಕರ, ಅಭಿವೃದ್ಧಿಗೋಸ್ಕರ. ಎದಕ್ ಮಾಡ್ತಾ ಇದಾರೆ, ನಾಳೆ ನಮ್ ಸತ್ತಾಗೈತಲ್ಲ ನಮ್ ಅಲ್ಲಾಹನಿಗೆ ನಾನು ಹೇಳಬೇಕಾಗ್ತೈತೆ ಅಂತ ಹೇಳ್ತಾ ಇದಾರ. ಇನ್ನೊಂದ್ ಮಾತು ಹೇಳಿದ್ರಿ ನೀವು, ಸಿದ್ದರಾಮಯ್ಯ ಸಾಹೇಬ್ರು ಇಲ್ಲ ಅಂದ್ರೆ ಚಂಬುನೇ ಸಿಗ್ತೈತೆ ಅಂತ ನೀವು ಹೇಳ್ತಾ ಇದ್ರಲ್ಲ, 100% ಕರೆಕ್ಟ್ ಇದೆ ಸರ್. ನಮ್ಮ ಇಕ್ಬಾಲ್ ಅನ್ಸಾರಿ ಸಾಹೇಬ್ರು ಹೇಳಿದ್ರು. ಯಾಕಂತ ಹೇಳ್ತಾ ಇದ್ರಿ ಅಂದ್ರೆ, ಕರ್ನಾಟಕದಲ್ಲಿ ಅಂತಲ್ಲ ಎಲ್ಲ ಸಮಾಜಕ್ಕೋಸ್ಕರ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಎಲ್ಲ ಸಮಾಜಕ್ಕೋಸ್ಕರ ಬೇರೆ ಬೇರೆ ರೀತಿಯಲ್ಲಿ ಸ್ಕೀಮ್ ತಂದು ಒಳ್ಳೆ ಅಭಿವೃದ್ಧಿ ಮಾಡ್ತಾ ಇದಾರ. ಅದೇ ರೀತಿಯಾಗಿ ಅವ್ರು ಕೊಪ್ಪಳ MLA ಅವ್ರಿಗೆ, MP ಅವ್ರಿಗೆ ಅದೇ ಹೇಳ್ತಾ ಇದಾರ. ನಮ್ಮ ಇಕ್ಬಾಲ್ ಅನ್ಸಾರಿ ಸಾಹೇಬ್ ನಾಯಕರು ಏನಂತ ಹೇಳ್ತಾ ಇದಾರ ಅಂತ ಹೇಳಿದ್ರೆ, ಒಳ್ಳೆ ನಾಯಕರಾದಾರ, ಒಳ್ಳೆ ಯೋಚನೆ ಉಳ್ಳವರಾದಾರ. ಇಂಥ ನಾಯಕರು ಸಿಗ್ಬೇಕಂದ್ರೆ ಬಹಳ ಕಷ್ಟ. ಅದಕ್ಕೋಸ್ಕರ ಇಂಥ ಒಳ್ಳೆ ನಾಯಕರು ಇದ್ದಾಗ ಒಂದು ಒಳ್ಳೆ ಕೆಲಸ ಮಾಡ್ರಿ ಅಂತ ಹೇಳ್ತಾ ಇದಾರ. ಈಗ ನೋಡ್ತಾ ಇದ್ರಿ ನೀವು 2004ರಲ್ಲಿ ಗಂಗಾವತಿ ಅಭಿವೃದ್ಧಿ ಹೇಗಿತ್ತು, ಈಗ 2004 ಆದ್ಮೇಲೆ ಇಕ್ಬಾಲ್ ಅನ್ಸಾರಿ ಸೋತಿದ ಮೇಲೆ ಈಗ ಮಟ್ಟ 2024 ಮಟ್ಟ ಏನ್ ಅಭಿವೃದ್ಧಿ ಆಗಿದೆ.
ನೀವು ನೋಡ್ತಾ ಇದ್ರಿ ಗಂಗಾವತಿಯಲ್ಲಿ ಎಲ್ಲಿ ಮೇಲೆ ತೆಗ್ಗು ಬಿದ್ದು ಅದರಲ್ಲಿ ಅದೆಲ್ಲ ಗಟರ್ ಮಣ್ಣು ಹಾಕ್ತಾ ಇದ್ದಾರ. ಇದು ಅಭಿವೃದ್ಧಿ ನೋಡ್ತಾ ಇದ್ದೀರಾ ನೀವು? ಅದಕ್ಕೋಸ್ಕರ ಹೇಳ್ತಿದಾರ ಸಮಾಜ ಯಾವುದೇ ಸಮಾಜಕ್ಕೋಸ್ಕರ ಇರಲಿ ನಾಯಕರು ಹೇಳ್ತಾರ ಅಂತ ಹೇಳಿದ್ರೆ ಅದು ಹಿಂದಿನ ಮಹತ್ವ ಬಹಳ ಮುಖ್ಯ ಇರ್ತೈತೆ. ಇಕ್ಬಾಲ್ ಅನ್ಸಾರಿ ಸಾಹೇಬ್ರು ಹೇಳ್ತಾರ ಅಂತ ಹೇಳಿದ್ರೆ ಸುಮ್ ಹೇಳಿಲ್ಲ ಅವರು ರಾಜಕೀಯದಲ್ಲ ಎಷ್ಟೋ ವರ್ಷ ಜೀವನ ಕಳೆದಾರ ರಾಜಕೀಯದಲ್ಲಿ. ಅವರು ಅದು ಯೋಚನೆ ಇಟ್ಟು ಅದೆಲ್ಲ ಮಾತಾಡಿರ್ತಾರ. ನೀವು ಏನದಿರಿ, ನೀವು ಒಂದು ಪಕ್ಷದಲ್ಲಿ ಕರೆಕ್ಟಾಗಿ ನಿಂತು ನೀವು ಮಾತಾಡ್ರಿ, ಅವಾಗ ನಿಮ್ಮ ಮಾತಿಗೆ ಬೆಲೆ ಇರ್ತೈತೆ. ಇಷ್ಟು ಹೇಳಿ ನಾನು ಯಾರು ಮಾತು ವಿಡಿಯೋ ನೋಡಿದ್ವಿ. ಕೆಲವರು ಆ ವಿಡಿಯೋದಲ್ಲಿ ನಮ್ಮ ಸಾಹೇಬ್ರ ಬಗ್ಗೆ ನನಗೆ ಯಾರು ಮೋಸ ಮಾಡಿದ್ದಾರೆ ಅಂತ ಹೇಳ್ತಾರೆ, ಹೆಸರು ಹೇಳಲ್ಲ. ಪ್ರತಿ ಸಲ ಅವ್ರ ಹೆಸರು ಹೇಳಾದ್ರೆ ಇವ್ರ ಹೆಸರು ತಮ್ಮ ಮೇಲೆ ಹಾಕಂತ ಇದ್ದಾರೆ. ಈಗ ನಿಮ್ಗೆ ಹೇಳಕ್ ನಾನು ಬಯಸ್ತೀನಿ, ಅದೇ ನೀವು ದರ್ಗಾಗೆ ಹೋಗಿ ಚಾದರ್ ಹಾಕಿ ಬಂದಿದ್ದು ಹೇಳ್ತಾ ಇದ್ರಲ್ಲ, ಅದೇ ದರ್ಗಾಗೆ ಹೋಗಿ ಒಂದು ಆಣೆ ಮಾಡ್ಬಿಡ್ರಿ, ನೀವು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿರ ಅಂತೇಳಿ. ನೀವೆಲ್ಲರೂ ಯಾರು ಮಾತಾಡಿದಿರಿ, ನೀವು ಸದ್ಯ ನಿಮ್ಮ ದಣಿಯವ್ರು ಎಲ್ಲರೂ ಕರ್ಕೊಂಡು ದರ್ಗಾಗೆ ಹೋಗಿ ಆಣೆ ಮಾಡ್ರಿ, ನಾವು ಕಾಂಗ್ರೆಸ್ ಪಕ್ಷದಾಗ ಇದ್ದೀವಿ, ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿವಿ ಅಂತ ಹೇಳ್ಬಿಡ್ರಿ. ಅಂದ್ರೆ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಸುಮ್ಮನೆ ಇಲ್ಲಿ ಇದ್ದವರು ಒಳ್ಳೆ ರೀತಿ ಗಂಗಾವತಿ ಈಗ ನೋಡ್ರಿ, ಇವತ್ತು ಇಕ್ಬಾಲ್ ಸಾಹೇಬ್ರಿಗೆ ಹೇಳಕ್ ಹಕ್ಕಿದೆ. ಗಂಗಾವತಿಯಲ್ಲಿ ಯಾವ ವಿಷಯಕ್ಕೆ ಅವ್ರು ಮಾತಾಡಕ್ಕೆ ಅವ್ರು ಹಕ್ಕಿದೆ. ಯಾಕಂದ್ರೆ 2004ರಲ್ಲಿ ಗಂಗಾವತಿ ಅಭಿವೃದ್ಧಿ ಮಾಡಿ ತೋರಿಸಿದ್ದಾರೆ ಅವರು. ನೀವೇನ್ ಮಾಡಿರಿ ಹಿಂದೆ ಆಯ್ತಲ್ಲ, ನಿಮ್ಗೆ ಇಷ್ಟ ಸಾಲ ನಮ್ಮ ಸಮಾಜದಿಂದ ನಮ್ಮ ಹಿರಿಯರು ಎಲ್ಲರೂ ನಿಮ್ಗೆ ಓಟ್ ಹಾಕೊಂಡ್ ಬಂದಾರ. ನೀವು ನಮ್ಮ ಸಮಾಜಕ್ಕೆ ಏನ್ ಮಾಡಿದ್ರಿ? ಇವತ್ತೈತಲ್ಲ ನಮ್ಮ ಸಮಾಜದಲ್ಲಿ 2 ಒಡೆಯುವ ಕೆಲಸ ಮಾಡಿದ್ರಿ. ನೀವು ಇದ್ಗದು ಖಾಜಿ ಸಾಬಿಂದ ಹೇಳ್ತಾ ಇದ್ರಿ. ನೀವು ಅದೇ ಇದ್ಗೆದು ನಮ್ಮ ಸಮಾಜದಲ್ಲಿ ಒಂದು ಜಾಗದಲ್ಲಿ ನಮಾಜಿ ಮಾಡ್ಬೇಕಂದ್ರೆ ಆ ಜಾಗ ಆಯ್ತಲ್ಲ ಮಸೀದಿಗೆ ಬರ್ದು ಕೊಡ್ಬೇಕಾಗ್ತೈತಿ. ನೀವು ಹೋಗಿ ಆಯ್ತಲ್ಲ ನಮ್ಮ ಸಮಾಜದಾಗ ಆಯ್ತಲ್ಲ ಒಡೆಯುವ ಕೆಲಸ ಮಾಡಿ ಅವ್ರಿಗೆ ಬೇರೆ ರೀತಿಯಿಂದ ಇದಕ್ಕೆ ಜಾಗ ಕೊಟ್ಟಿರಿ. ಅದನ್ನೇ ನೀವು ಮಾಡ್ಕೊಂತ ಬಂದಿರಿ. ನೀವು ಅಭಿವೃದ್ಧಿ ಮಾಡಿಲ್ಲ, ಯಾವ ಸಮಾಜದ ಆಯ್ತಲ್ಲ ನಮ್ಗೆ ಸಹಕಾರ ಮಾಡಿಲ್ಲ. ಹಾಗಾಗಿ ಒಬ್ಬ ಒಳ್ಳೆ ವ್ಯಕ್ತಿ ಇಕ್ಬಾಲ್ ಅನ್ಸಾರಿ ಸಾಹೇಬರು ಅವರ ಮಾಡಿದ ಕೆಲಸಕ್ಕೆ ನಿಮ್ಮ ಹತ್ರ ಯಾವ ಅಭಿವೃದ್ಧಿ ಇಲ್ಲ ಅಂದಾಗ ಬರೀ ಅವ್ರ ಬಗ್ಗೆ ವಿರೋಧ ಮಾತಾಡೋಕಂತ ನೀವು ಬಂದಿದ್ದೀರಿ. ಇವತ್ತು ಸಿದ್ದರಾಮಯ್ಯ ಅವ್ರ ಬಗ್ಗೆ ಅವರು ನಮ್ಮ ನಾಯಕರಂತ ಹೇಳ್ಯಾರಲ್ಲ, ಅದು ಸತ್ಯ ಇದೆ. ಯಾಕಂದ್ರೆ ಅವ್ರು ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಪಕ್ಷದವರು ಇದಾರ, ಬೇರೆ ಪಕ್ಷದವರು ಇಲ್ಲ. ಕಾಂಗ್ರೆಸ್ ಪಕ್ಷದಾಗ ಒಂದು ಹಿರಿಯ ನಾಯಕ, ಅವರು ಒಂದು ಡಾಮಿನೆಂಟ್ ಲೀಡರ್ ಇದಾರ, ಇಡೀ ಎಲ್ಲ ಸಮಾಜಕ್ಕೆ ತಗೊಂಡು ಹೋಗ್ತಾ ಇದಾರ. ಅವ್ರಿಗೆ ನಮ್ಮ ನಾಯಕ ಅಂತ ಹೇಳೋದು ತಪ್ಪೇನಿರಿ? ಈಗ ಮತ್ತೆ ಅವ್ರಿಗೆ ಹೇಳ್ಬಾರ್ದು ಇವ್ರಿಗೆ ಹೇಳ್ಬಾರ್ದು, ಬರೀ ಇದನ್ನೇ ಮಾತಾಡ್ಕೊಂತ ಇದ್ರೆ ನೀವು ಸಾಹೇಬರು ಸಿದ್ದರಾಮಯ್ಯ ಅವ್ರ ಬಗ್ಗೆ ಹೇಳಿದ ಕಟ್ಲೆ ನೀವು ಅವ್ರ ಬಗ್ಗೆ ನಮ್ಗೆ ಅಲ್ಲ ಇದಾರಂತೆ. ಅಲ್ಲ ಎಲ್ಲರಿಗೆ ಇದೆ, ಎಲ್ಲ ಜಾತಿ, ಎಲ್ಲ ಪಕ್ಷ, ಎಲ್ಲ ಸಮಾಜದವ್ರಿಗೆ ಎಲ್ಲರಿಗೆಲ್ಲ ಅವ್ರಿಗೆ ಒಳ್ಳೆ ದಾರಿ ತೋರ್ಸಕ ಒಳ್ಳೆಯವ್ರ ಜೊತೆ ಅಲ್ಲ ಇದಾನ. ನೀವು ಸಾಹೇಬ್ರ ಬಗ್ಗೆ ಮಾತಾಡಕ ನೀವು ಅವೆಲ್ಲ ಬಿಡ್ರಿ. ಮಾತಾಡೋ ಸಣ್ಣ ವಿಚಾರಕ್ಕೆ ಬಂದು ಮಾತಾಡೋದು ಬಿಡ್ರಿ. ಯಾವ್ದನ್ನ ಅಭಿವೃದ್ಧಿ ಮಾಡ್ರಿ, ಯಾವ್ದು ಒಳ್ಳೆ ಕೆಲಸ ಮಾಡ್ರಿ. ಅದನ್ನು ಬಿಟ್ಟು ಬರೇ ನಮ್ಮ ಅನ್ಸಾರಿ ಇಕ್ಬಾಲ್ ಸಾಹೇಬ್ರ ಬಗ್ಗೆ ಮಾತಾಡ್ತೀರಿ. ಅದು ಬಿಟ್ಟು ನಿಮ್ಗೆ ಯಾವ್ದು ಕೆಲಸನೇ ಇಲ್ಲ ಅಂತೇಳಿ ನಾನು ಇವತ್ತು ಹೇಳ್ತಾ ಇದ್ದೀನಿ. ಮುಂದೆ ದಿನದಲ್ಲಿ ಅವ್ರು ಗಂಗಾವತಿಗೆ ಅವ್ರು ಡೆವಲಪ್ಮೆಂಟ್ ಮಾಡಿದಾಗ ಯಾರು ಮಾಡಿಲ್ಲ. ಹಾಗಾಗಿ ನಮ್ಮ ಸಮಾಜ ಒಂದು ಸಮಾಜ ಅಲ್ಲ, ಇಡೀ ಎಲ್ಲ ಸಮಾಜದವರು ಇಕ್ಬಾಲ್ ಅನ್ಸಾರಿ ಸಾಹೇಬ್ರ ಜೊತೆ ಇದ್ದೀವಿ. ಮುಂದೆ ಯಾವ ಬರಲೆ ಅದಕ್ಕೆ ನಾವು ಭೈರವಾಗಿ ನಿಂದಿರ್ತೀವಿ ಅಂತೇಳಿ ಆ ಮಾತನ್ನು ಹೇಳ್ತೀನಿ.